ನಮಸ್ಕಾರ ಸ್ನೇಹಿತರೆ, ರಂಗೋಲಿ ಗಾರ್ಡನ್ಸ್ನ 2ನೇ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಮತ್ತೆ ನಮ್ಮ ರಂಗೋಲಿ ಗಾರ್ಡನ್ಸ್ನ ಪ್ರಯಾಣನ ಮುಂದುವರಿಸ್ತೀನಿ. ಸೊ ಇಲ್ಲಿ ನೀವೇನು ನೋಡ್ತಿದ್ದೀರಾ, ಮಕ್ಕಳು ಆಟಾಡ್ತಾ ಇದ್ದಾರೆ. ನಾವು ಬಾಲ್ಯದಲ್ಲಿ ಹೀಗೆ ಅಲ್ವಾ, ಏನು ನಮ್ಗೆ ಎಕ್ಸ್ಪೆನ್ಸಿವ್ ಟಾಯ್ಸ್ ಬೇಕಾಗಿರಲಿಲ್ಲ. ಟೈರ್ ಗೀರ್ ಏನೇನು ವಸ್ತು ಸಿಗುತ್ತೋ ಅದರಲ್ಲೇ ಆಟಾಡ್ತಿದ್ವಿ. ಅದೇ ದೃಶ್ಯನ ಇಲ್ಲಿ ನೋಡ್ಬೋದು. ಒಂದು ತಾಯಿ ಮಗುಗೆ ಎಣ್ಣೆ ಸ್ನಾನ ಮಾಡಿಸ್ತಾ ಇದ್ದಾಳೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಸೊ ಆವಾಗಿನ ಕಾಲದ ಬಚ್ಚಲ ಮನೆ, ಆವಾಗಿನ ಕಾಲದ ಹೇಗೆ ನೀರು ಹಾಕ್ತಾ ಇದ್ರು ಅಂತ ನೀವಿಲ್ಲಿ ನೋಡಬಹುದು. ಈಗ ನಾವು ಹೋಗ್ತಾ ಇದ್ದೀವಿ ಒಂದು ಮಹಡಿಯ ಮನೆಯ ಒಳಗೆ. ಮನೆ ಒಳಗಡೆ ನನ್ನ ಜೊತೆ ಮಹಡಿಯ ಮನೆ ಹೇಗಿತ್ತು ಅಂತ ನೋಡೋಣ. ಈಗ ಮಹಡಿಯ ಮನೆಗೆ ಡ್ಯೂಪ್ಲೆಕ್ಸ್ ಅಂತ ಹೇಳ್ತೀವಿ, ಬಟ್ ಯಾವುದೇ ಡ್ಯೂಪ್ಲೆಕ್ಸ್ ಇದ್ದರೂ ಆವಾಗಿನ ಸೌಂದರ್ಯ, ಆಗ ಮಹಡಿ ಮನೇಲಿದ್ದಂಥ ಸೊಬಗು ಈಗ ಖಂಡಿತ ಬರೋಲ್ಲ. ಬೆಳಗಾಗ್ತಿದ್ದಂಗೆ ಹೇಗೆ ಹೆಂಗಸರಾಗಲಿ ಗಂಡಸರಾಗಲಿ ತಮ್ಮ ಕೆಲಸದಲ್ಲಿ ತೊಡಗ್ಕೊಳ್ತಾ ಇದ್ರು. ಆಮೇಲೆ ಮಕ್ಕಳನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಆಗಿನ ಹೆಂಗಸರು, ಅದನ್ನೆಲ್ಲ ನೋಡ್ಬೋದು. ಆಮೇಲೆ ಇಲ್ಲಿ ಬರೀ ದೃಶ್ಯಗಳು ಅಷ್ಟೇ ಅಲ್ಲದೆ ಅದಕ್ಕೆ ತಕ್ಕಂತೆ ಎಕ್ಸ್ಪ್ಲನೇಷನ್ ಕೂಡ ಒಂದು ಆಡಿಯೋದಲ್ಲಿ ಬರುತ್ತೆ. ನಾನು ಹೇಳ್ದಂಗೆ ಇದೊಂದು ಮಹಡಿ ಮನೆ. ಸೊ ಆವಾಗಿನ ಮಹಡಿ ಹೇಗಿರ್ತಾಯಿತ್ತು, ಮೆಟ್ಲೆ ಹೇಗಿರ್ತಾಯಿತ್ತು ನೋಡಿ. ಸಾಮಾನ್ಯವಾಗಿ ಮನೆ ಹೊರಗಡೆ ಇರ್ತಾಯಿತ್ತು ಮಹಡಿ ಮನೆ, ಆದರೆ ಒಳಗಡೆ ಮೆಟ್ಲಿರ್ತಾ ಇರಲಿಲ್ಲ. ಆಮೇಲೆ ಆವಾಗ ಜಾನುವಾರುಗಳನ್ನು ಕೂಡ ಎಷ್ಟು ಪ್ರೀತಿಯಿಂದ ನೋಡ್ಕೊತಿದ್ರು. ಕೊಟ್ಟಿಗೆ ತುಂಬ ಎತ್ತು ಕರುಗಳು, ಹಸುಗಳು, ಅದಕ್ಕೆ ಆಹಾರ, ಆಮೇಲೆ ಹೇಗೆ ತಮ್ಮನ್ನು ತಾವು ಕೆಲಸದಲ್ಲಿ ತೊಡಗಿಸ್ಕೊತಿದ್ರು ನೀವು ನೋಡ್ಬೋದು. ಇದು ನೀವೇನು ನೋಡ್ತಾ ಇದ್ದೀರಾ, ಇದು ವೀವರ್ಸ್. ಇವಾಗ ನೀವು ಏನು ನೋಡ್ತಾ ಇದ್ದೀರಾ, ಪಾರಂಪರಿಕವಾಗಿ ನೇಯ್ಗೆ ಕೆಲಸ ಮಾಡೋರ ಮನೆ. ಆಮೇಲೆ ಇದು ಗಾದಿಗೆ ಮಾಡೋರ ಮನೆ. ಇಲ್ಲಿ ನೀವೇನು ನೋಡ್ತಿದ್ದೀರಾ, ಇದು ಪಿಂಜಾರರ ಮನೆ. ಪಿಂಜಾರರ ಮನೆ ಅಂದರೆ ಯಾರು ಟ್ರೆಡಿಷ್ನಲ್ ಆಗಿ ಗಾದಿ ಅಥವಾ ಹಾಸಿಗೆ ಮಾಡ್ತಾಯಿದ್ರು ಅವರು. ಸೊ ನೀವು ಇಲ್ಲಿ ನೋಡ್ಬೋದು ಅಂದರೆ ಆ ಹಾಸಿಗೆ ಅಥವಾ ಗಾದಿ ಮಾಡುವಂಥ ಬೇರೆ ಬೇರೆ ಸ್ಟೇಜಸ್. ಇಲ್ಲಿ ನೋಡ್ತಾ ಇರ್ಬೋದು, ಒಬ್ಬರು ಇಲ್ಲಿ ಹತ್ತಿನ ಕ್ಲೀನ್ ಮಾಡ್ತಾ ಇದ್ದಾರೆ, ಇನ್ನೊಬ್ಬರು ಇದು ಹಾಸಿಗೆ ಹೊಲಿತಾ ಇದ್ದಾರೆ, ಇನ್ನೊಬ್ಬರು ಹೆಂಗಸು ದಿಂಬು ಅಥವಾ ಪಿಲ್ಲೋ ಹೊಲಿತಾ ಇದ್ದಾರೆ. ಸೊ ಇದು ಬೇರೆ ಬೇರೆ ನೀವು ಸ್ಟೇಜಸ್ನ ಇಲ್ಲಿ ನೋಡ್ಬೋದು. ಇದು ಒಂದು ಯೂನಿಕ್ ಪ್ರೊಫೆಷನ್. ಇದನ್ನೇ ನಂಬ್ಕೊಂಡು ಬದುಕ್ತಿದ್ದವರು ತುಂಬ ಜನ ಇದ್ದರು. ಇದು ಒಂದು ನೇಕಾರರ ಮನೆ. ನೇಕಾರರು ಅಂದರೆ ವೀವರ್ಸ್ ಅಂತ. ಟ್ರೆಡಿಷ್ನಲ್ ಆಗಿ ಮನೆಯಲ್ಲೇ ಸೀರೆ ನೇಕಾರರ ಮನೆ. ಸೊ ನೀವು ನೋಡ್ಬೋದು, ಅದು ಕೂಡ ಬೇರೆ ಬೇರೆ ಹಂತ. ಒಬ್ಬರು ನೂಲು ತೆಗಿತಾ ಇದ್ದಾರೆ ಚರಕದಿಂದ, ಇನ್ನೊಬ್ಬರು ಬಣ್ಣ ಹಾಕ್ತಾ ಇದ್ದಾರೆ. ಸೊ ಸೀರೆ ಮಾಡುವಂಥ ಬೇರೆ ಬೇರೆ ಹಂತ ಏನಿದೆ ನೀವು ನೋಡ್ಬೋದು. ಇದು ಕೂಡ ಸುಮಾರು ಸಣ್ಣ ಸಣ್ಣ ಊರಲ್ಲಿ, ದೊಡ್ಡಬಳ್ಳಾಪುರ ಇರ್ಬೋದು, ಯಲಹಂಕ ಇರ್ಬೋದು, ಈಗಲೂ ಕೂಡ ಇದನ್ನು ಮಾಡೋರು ತುಂಬ ಜನ ಇದ್ದಾರೆ. ಸ್ನೇಹಿತರೆ, ಇವಾಗ ನಾವು ಒಳಗೆ ಹೋಗ್ತಾ ಇದ್ದೀವಿ ತೊಟ್ಟಿ ಮನೆಯ ಒಳಗೆ. ಸೊ ನೋಡಿ, ತೊಟ್ಟಿ ಮನೆ ಎಂಟರ್ ಆಗ್ತಾ ಇದ್ದೀನಿ. ಇದು ಒಂದು ಯೂನಿಕ್ ಆದಂಥ ಶೈಲಿ ಅಂತಲೇ ಹೇಳ್ಬೋದು, ಒಂದು ವೈಶಿಷ್ಟ್ಯವಾದಂಥ ಶೈಲಿ. ಮಧ್ಯದಲ್ಲಿ ತೊಟ್ಟಿ ಇರ್ತಾಯಿತ್ತು, ಮೇಲ್ಗಡೆ ಓಪನ್ ಆಗಿರ್ತಾಯಿತ್ತು. ಆದ್ದರಿಂದ ಮನೆಯೊಳಗೆ ಸುಮಾರಾಗಿ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬರ್ತಾಯಿತ್ತು. ಆಮೇಲೆ ಅದ್ರ ಸುತ್ತನೇ ಜನ ಎಲ್ಲ ಕೂತ್ಕೊಂಡು ಅವ್ರವ್ರ ಕೆಲಸನ ಮಾಡ್ತಾಯಿದ್ರು. ಸೊ ಎಲ್ಲರೂ ಇದ್ರ ಸುತ್ತನೇ ಕೂರ್ತಾಯಿದ್ರು. ಆಮೇಲೆ ಆ ತೊಟ್ಟಿ ಮನೇಲಿ ಏನು ಅಲ್ಲಿ ಕಾಲು ತೊಳ್ಕೊಂಡು ಒಳಗೆ ಹೋಗ್ತಾಯಿದ್ರು, ಅಥವಾ ಇನ್ನು ಸ್ನಾನ ಮಾಡಿಸ್ತಾ ಇದ್ರು ಮಕ್ಕಳಿಗೆ. ಸೊ ಈ ಥರ ಎಲ್ಲ ಯೂಸ್ ಆಗ್ತಾಯಿತ್ತು. ಸೊ ತುಂಬಾ ವೈಶಿಷ್ಟ್ಯವಾದಂಥ ಶೈಲಿ. ಇವಾಗ ಇದು ತುಂಬಾ ಅಪರೂಪ ಆಗಿದೆ, ಎಲ್ಲೂ ಸಿಗಲ್ಲ. ಬಟ್ ಕೆಲವು ಕಡೆ ಇನ್ನೂ ಇದನ್ನು ನೀವು ನೋಡಬಹುದು. ನೀವು ನೋಡ್ಬೋದು, ಇದು ಟ್ರೆಡಿಷ್ನಲ್ ಗಾಣಿಗರ ಮನೆ. ಗಾಣಿಗರ ಅಂದರೆ ಮನೇಲೇ ಗಾಣದ ಮೂಲಕ ಎಣ್ಣೆ ತಯಾರಿಸುವಂಥ ಒಂದು ಕಸುಬು. ನೀವು ಆ ಮನೆ ನೋಡ್ಬೋದು. ಇಲ್ಲಿ ಒಂದು ಹೆಂಗಸೇನಿದೆ, ಅವರು ಆ ಕೆಲಸ ಮಗ್ನರಾಗಿದ್ದಾರೆ. ಅದೇ ಅಲ್ಲಿ ಆ ಮನೆಯ ಒಬ್ಬ ಮುದುಕ ಮೊಮ್ಮಗನ ಜೊತೆ ಆಟ ಆಡ್ತಿರೋದನ್ನು ನೀವು
ಕುರುಬರ ಅಂದರೆ ಒಂದು ಶೀಪ್ ರೇರಿಂಗ್ ಕಮ್ಯುನಿಟಿ, ಅಂದರೆ ಕುರಿಗಳನ್ನು ಸಾಕ್ತಾ ಇದ್ರು. ಸೊ ನೀವಿಲ್ಲಿ ನೋಡ್ಬೋದು ಅವರು ಕುರಿಗಳ ಕೂದಲಿಂದ ಹೇಗೆ ಇದು ಗದ್ದಿಗೆ ಅಥವಾ ಕ್ವಿಲ್ಟ್ ಅಂತ ಏನು ಹೇಳ್ತೀವೋ ಅದನ್ನು ನೀವಿಲ್ಲಿ ನೋಡ್ಬೋದು. ಆಮೇಲೆ ಅದೇ ಕುರುಬರ ಮನೆಯ ಬೇರೆ ಸದಸ್ಯರನ್ನು ಕೂಡ ಇಲ್ಲಿ ನೀವು ನೋಡ್ಬೋದು. ನೋಡಿ, ಕುರಿ ಕೂಡ ಮಾಡಿದ್ದಾರೆ, ಒಂದು ನಾಯಿನ ಕೂಡ ಮಾಡಿದ್ದಾರೆ. ಎಷ್ಟು ರಿಯಲಿಸ್ಟಿಕ್ ಆಗಿದೆ ಇದು. ಇಲ್ಲಿಂದ ನೀವು ನೋಡ್ಬೋದು ಒಂದು ಧೋಬಿಯ ಮನೆ. ಧೋಬಿ ಅಂದರೆ ವಾಷರ್ಮ್ಯಾನ್ ಅಂತ ಏನು ಹೇಳ್ತೀವಿ. ಸೊ ಬಟ್ಟೆ ಒಗೆಯೋದು ಅಥವಾ ಬಟ್ಟೆ ಇಸ್ತ್ರಿ ಮಾಡೋದು ಅದೆಲ್ಲ ಅವ್ರ ಕೆಲಸ ಆಗಿತ್ತು. ಸೊ ಅವ್ರ ಮನೆ ಸದಸ್ಯರು ಹೇಗೆ ಒಬ್ರಿಗೊಬ್ರು ಸಹಾಯ ಮಾಡ್ತಾರೆ, ಯಾರ್ಯಾರು ಏನೇನು ಕೆಲಸದಲ್ಲಿ ತೊಡಗಿದ್ದಾರೆ ಅಂತ ನೀವು ನೋಡ್ಬೋದು. ಅವ್ರಿಗೆ ಸಹಾಯ ಮಾಡುವಂಥ ಪ್ರಾಣಿ ಕತ್ತೆನ ಕೂಡ ನೀವು ನೋಡ್ಬೋದು. ಅದಾದಮೇಲೆ ನೀವು ಇಲ್ಲಿ ನೋಡ್ತಾ ಇರೋದು ಟ್ರೆಡಿಷ್ನಲ್ ಆಟಿಕೆ ಮಾಡೋರು. ಸೊ ಅವಾಗೆಲ್ಲ ಈ ಥರ ಟಾಯ್ಸ್ ಎಲ್ಲ ಇರ್ತಿರ್ಲಿಲ್ಲ, ಎಲ್ಲ ಮಣ್ಣಿನ ಬೊಂಬೆಗಳು, ಅದನ್ನು ಮಾಡೋರ ಮನೇನ ನೀವು ನೋಡ್ಬೋದು. ಆಮೇಲೆ ನೆಕ್ಸ್ಟ್ ಮೇದಾರರ ಮನೆ. ನೆಕ್ಸ್ಟ್ ನೀವು ನೋಡ್ಬೋದು ಶಿಲ್ಪಕಾರರ ಮನೆ. ಅಂದರೆ ಕಲ್ಲಿನಲ್ಲಿ ಗೃಹೋಪಯೋಗಿ ವಸ್ತುಗಳನ್ನು ಮಾಡ್ತಾ ಇದ್ರಲ್ಲ, ಅವ್ರ ಮನೆನ ನೀವು ನೋಡಬಹುದು. ಅವ್ರು ಹೇಗೆ ಕಲ್ಲನ್ನು ಕೆತ್ತಿ ಅದರಿಂದ ಬೇರೆ ಬೇರೆ ವಸ್ತುಗಳನ್ನು ಮಾಡ್ತಾಯಿದ್ರು, ಅದರಲ್ಲೂ ಮನೆಗೆ ಬೇಕಾದಂಥ ವಸ್ತುಗಳು, ಅದನ್ನು ನೀವು ನೋಡ್ಬೋದು. ಇದು ಮೇದಾರರ ಮನೆ. ಅಂದರೆ ಬೆತ್ತ ಅಥವಾ ಕೇನ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಗೃಹೋಪಯೋಗಿ ವಸ್ತುಗಳನ್ನು ಮಾಡುವಂಥವ್ರು. ನೀವು ಇಲ್ಲಿ ನೋಡ್ಬೋದು ಅವ್ರು ಹೇಗೆ ಬೆತ್ತದಲ್ಲಿ ಬುಟ್ಟಿ ಮತ್ತು ಇತರ ಸಾಮಾನುಗಳನ್ನು ಮಾಡಿದ್ದಾರೆ ಅಂತ. ಅದಾದಮೇಲೆ ಕುಂಬಾರರ ಮನೆ, ಪಾಟರ್ ಅಂತ ಏನು ಹೇಳ್ತೀವಿ, ಕುಂಬಾರರ ಮನೆ ಅಂದರೆ ಮಣ್ಣಿನಲ್ಲಿ ಬೇರೆ ಬೇರೆ ವಸ್ತುಗಳನ್ನು ಮಾಡೋರು, ಮಡಿಕೆ ಇದನ್ನೆಲ್ಲ ಮಾಡೋ ಅಂಥವ್ರ ಮನೆ. ಸೊ ಅಲ್ಲಿ ಕೂಡ ನೀವು ಮನೆಯ ಸದಸ್ಯರನ್ನು ನೋಡ್ಬೋದು ಹೇಗೆ ಬೇರೆ ಬೇರೆ ಕೆಲಸದಲ್ಲಿ ತೊಡ್ಕೊಂಡಿದ್ದಾರೆ ಅಂತ. ಆಮೇಲೆ ತಮಟೆಗಾರರ ಮನೆ. ಸೊ ಟಿಪಿಕಲಾಗಿ ತಮಟೆಗಾರರು ಹೇಗೆ ಅವರು ವಸ್ತುಗಳನ್ನು ಮಾಡ್ತಾಯಿದ್ರು, ಅವ್ರ ಮನೆ ಸದಸ್ಯರು ಯಾರ್ಯಾರು ಏನೇನು ಮಾಡ್ತಾಯಿದ್ರು ಅದನ್ನು ನೀವಿಲ್ಲಿ ನೋಡಬಹುದು. ಅದಾದಮೇಲೆ ಇಲ್ಲಿರೋದು ಹಜಾಮರ ಮನೆ, ಅಂದರೆ ಬಾರ್ಬರ್ ಅಂತ ಏನು ಹೇಳ್ತೀವಿ. ಆವಾಗ ಹಜಾಮನ ಒಂದೊಂದ್ಸಲಿ ಮನೆಗೆ ಕರೆಸ್ಕೊಳ್ತಾ ಇದ್ರು ಕೆಲವರೆಲ್ಲ. ಕೆಲವರು ಅವರ ಹಜಾಮನ ಅಂಗಡಿಗೆ ಹೋಗ್ತಾಯಿದ್ರು. ಸೊ ಕ್ಷೌರಿಕ ಅಂತ ಹೇಳ್ತಾರೆ, ಹಜಾಮ ಅಥವಾ ಕ್ಷೌರಿಕ ಅಂತ. ಸೊ ಆ ಕಸುಬನ್ನು ನೀವಿಲ್ಲಿ ನೋಡಬಹುದು. ನೆಕ್ಸ್ಟು ಅದಾದಮೇಲೆ ಇಲ್ಲಿ ಬಳೆಗಾರರ ಮನೆ, ಅಂದರೆ ಅವಾಗೆಲ್ಲ ಹೇಗೆ ಬಳೆ ತೊಡಿಸ್ತಾಯಿದ್ರು ಮನೆ ಮನೆಗೆ ಬಂದು. ಇಲ್ಲಿ ನೋಡಿ, ಮನೆ ಹೆಂಗಸ್ರು ಹೇಗೆ ಬಳೆ ತೊಟ್ಕೊಳ್ತಾ ಇದ್ದಾರೆ, ಗಾಜಿನ ಬಳೆ, ಅದನ್ನು ನೀವಿಲ್ಲಿ ನೋಡಬಹುದು. ತುಂಬಾ ಸುಂದರವಾದಂಥ ದೃಶ್ಯ. ಅದಾದಮೇಲೆ ನೀವಿಲ್ಲಿ ನೋಡ್ಬೋದು ಬ್ಲ್ಯಾಕ್ ಸ್ಮಿತ್ ಅಥವಾ ಕಮ್ಮಾರ ಅಂತ ಏನು ಹೇಳ್ತೀವಿ, ಅವರ ಮನೆಯನ್ನು ಅವ್ರು ಹೇಗೆ ಕೆಲಸ ಮಾಡ್ತಾಯಿದ್ರು ಅದನ್ನು ನೀವಿಲ್ಲಿ ನೋಡ್ಬೋದು. ಸ್ವಲ್ಪ ಅಷ್ಟು ಚೆನ್ನಾಗಿ ಬಂದಿಲ್ಲ, ಕತ್ಲೆ ಆಗಿದೆ. ಸೊ ಬಟ್ ಆದರೂ ನೋಡ್ಬೋದು ನೀವಿಲ್ಲಿ ಬ್ಲ್ಯಾಕ್ ಸ್ಮಿತ್ ಅಥವಾ ಕಮ್ಮಾರನ ಮನೆ ಇದು, ಮತ್ತು ಅವರ ಕಸುಬು. ಅದಾದಮೇಲೆ ಕಾರ್ಪೆಂಟರ್ ಅಂದರೆ ಈ ಮರದಲ್ಲಿ ಕೆಲಸ ಮಾಡುವಂಥವ್ರು. ಸೊ ಅವ್ರು ಹೇಗೆ ಬೇರೆ ಬೇರೆ ಹಂತ ಏನಿದೆ, ಯಾವುದೇ ಒಂದು ಮರದ ಸಲಕರಣೆಯನ್ನು ಮಾಡೋದು, ಅದನ್ನು ನೀವು ನೋಡ್ಬೋದು. ಅದಾದಮೇಲೆ ಒಂದು ಟಿಪಿಕಲ್ ಕೊಡಗಿನ ಮನೆ. ಸೊ ನಿಮ್ಗೆ ಗೊತ್ತೇ ಇದೆ, ಕೊಡಗು ಕರ್ನಾಟಕದ ಭಾಗ ಆದರೂ ಅಲ್ಲಿನ ಸಂಸ್ಕೃತಿ ಎಷ್ಟು ಡಿಫ್ರೆಂಟ್ ಅಂತ. ತುಂಬಾ ಸುಂದರವಾದ ಸಂಸ್ಕೃತಿ. ಅವರ ಭೂಷಣ ಇರ್ಬೋದು, ಅವರ ಒಂದು ಲೈಫ್ ಸ್ಟೈಲ್ ಇರ್ಬೋದು, ಅಥವಾ ಮನೆಯ ಶೈಲಿ ಇರ್ಬೋದು, ಎಲ್ಲನೂ ತುಂಬಾ ವೈಶಿಷ್ಟ್ಯವಾದಂಥದ್ದು. ಸೊ ಇಲ್ಲಿ ನೀವು ನೋಡ್ಬೋದು ಒಂದು ಕೊಡವ ದಂಪತಿಗಳು, ಅವರ ವಸ್ತ್ರ ವಿನ್ಯಾಸ ಹೇಗಿದೆ. ಮತ್ತು ಶಾಲೆ ಮೇಷ್ಟ್ರು ಹೇಳ್ಕೊಡ್ತಾ ಇದ್ದಾರೆ, ಆಮೇಲೆ ಮಕ್ಕಳೆಲ್ಲ ಕಲಿತಾ ಇದ್ದಾರೆ. ನೀವು ನೋಡ್ತಾ ಇರೋಂಗೆ ನಮ್ಮ ಕನ್ನಡನ ಹೇಳ್ಕೊಡ್ತಾ ಇದ್ದಾರೆ. ಏನು ನೋಡ್ತಾ ಇದ್ದೀರಾ, ಇದು ಗ್ರಾಮೀಣ ಪಂಚಾಯಿತಿ. ಅವಾಗೆಲ್ಲ ಕೋರ್ಟ್ ಇರ್ತಾ ಇರಲಿಲ್ಲ. ಸೊ ಏನೇ ಗ್ರಾಮದಲ್ಲಿ ಜನರ ಮಧ್ಯೆ ಜಗಳ ಬರ್ತಿತ್ತು, ಅದನ್ನು ಪಂಚಾಯಿತಿಲೇ ತೀರ್ಮಾನ ಮಾಡ್ತಾಯಿದ್ರು. ಸರ್ಪಂಚರು ಏನು ಇರ್ತಾಯಿದ್ರು, ಅವರೇ ಕೂತ್ಕೊಂಡು ನ್ಯಾಯ ಮಾಡ್ತಾಯಿದ್ರು. ಅದನ್ನು ನೀವಿಲ್ಲಿ ನೋಡಬಹುದು. ಇಲ್ಲಿ ನಡೆಯುವಂಥ ಬೇರೆ ಬೇರೆ ಚಟುವಟಿಕೆಗಳನ್ನು ನೋಡ್ಬೋದು. ಇಲ್ಲಿ ಒಂದು ಬಾವಿ ಇದೆ, ಆ ಬಾವಿಲಿ ನೀರು ಸೇರ್ತಾ ಇದ್ದಾರೆ. ಸೊ ಒಂದು ಗ್ರಾಮದಲ್ಲಿ ನಾರ್ಮಲ್ ಆಗಿ ಏನೇನು ಆಗ್ತಾ ಇತ್ತೋ ಅದನ್ನೆಲ್ಲ ನೀವಿಲ್ಲಿ ನೋಡ್ಬೋದು. ಮಕ್ಕಳು ಆಟ ನೀವಿಲ್ಲಿ ನೋಡಬಹುದು.
ಸೊ ಇಲ್ಲಿ ನೀವು ಬೇರೆ ಬೇರೆ ದೃಶ್ಯ ನೋಡ್ಬೋದು. ಮಕ್ಕಳು ಆಟ ಆಡ್ತಿರೋದನ್ನು ನೋಡ್ಬೋದು. ಆಮೇಲೆ ಕೆಲವರು ಗ್ರಾಮೀಣರು ಕಾಡಿನಿಂದ ಸೌದೆ ತೊಗೊಂಡು ಬರ್ತಿರೋದನ್ನು ನೋಡ್ಬೋದು. ಅದರಲ್ಲೇ ನೀವು ಕೆಲವು ಲಂಬಾಣಿಗಳನ್ನು ಕೂಡ ನೋಡ್ಬೋದು. ಲಂಬಾಣಿಗಳು ಕೂಡ ಅವಾಗ ಬೇರೆ ಬೇರೆ ಗ್ರಾಮದಲ್ಲಿ ನೆಲೆಸ್ತಿದ್ರು.